ಶ್ರೀಯುತ ಪ್ರದೀಪ್ ಈಶ್ವರ್ ಅವರಿಗೆ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ಹಾರ್ದಿಕ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಇಂದಿನ ಉಪಹಾರದ ವ್ಯವಸ್ಥೆ ಮಾಡಿರುವುದಕ್ಕಾಗಿ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಇವತ್ತಿನ ದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅನ್ನದಾತರು, ಶಿಕ್ಷಣದಾತರು, ಆರೋಗ್ಯದಾತರು ಆದಂತನೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣನವರು, ನಮ್ಮ ಯಜಮಾನರಾಗಿರ್ತಕ್ಕಂಥ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇವೆ. ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತ ಇದ್ವಿ. ಆದರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರು ಇಲ್ಲ, ಆಡಂಬರ ಏನು ಅಂಥದ್ದು ಬೇಡ, ಫ್ಲೆಕ್ಸು ಏನು ಕಟ್ಟೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ದುಂಡು ವೆಚ್ಚ ಮಾಡೋಕ್ಕೆ ಹೋಗಬೇಡಿ ಕಾರ್ಯಕರ್ತರು ಅನ್ನೋ ಸಂದೇಶವನ್ನು ನಮಗೆ ರವಾನಿಸಿದರು. ಆಗ ನಾವು ಆಯಿತು, ನಮ್ಮ ಶಾಸಕರ ನಿಟ್ಟಿನಲ್ಲಿ ಏನು ಹೇಳ್ತಾರೋ ಅದೇ ರೀತಿಯಲ್ಲಿ ನಾವು ಕೇಳೋಣ ಅಂಥೇಳಿ ಅವರ ಮಾರ್ಗದರ್ಶನದಂತೆ ಅವರು ಒಂದು ಮಾತು ಹೇಳಿದ್ರು, ನೋಡ್ರಪ್ಪ, ನಿಮ್ಗೆ ಏನಾರ ಮಾಡಬೇಕು ಅನಿಸ್ತು 4 ಜನಕ್ಕೆ ಅನ್ನ ಹಾಕಿ, ಇಲ್ಲ ಅಂತಂದರೆ 4 ಜನ ಮಕ್ಕಳಿಗೆ ಭವಿಷ್ಯಕ್ಕೆ ಬುಕ್ಸ್ ಕೊಡಿಸಿ, ಇಲ್ಲಾಂದರೆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಮಾಡಿ, ಅದೇ ದುಂಡು ವೆಚ್ಚ ಮಾಡೋಕ್ಕೆ ಹೋಗಬೇಡಿ ಅಂತ ನಮ್ಮ ಶಾಸಕರು ಕಿವಿ ಮತ್ತು ನಮ್ಗೆ ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣನ ಮಾರ್ಗದರ್ಶನದಲ್ಲಿ ನಾವು ಬೆಳಗ್ಗೆ ಮಾನಸ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ನಮ್ಮ ಶಾಸಕರ ಹೆಸರಲ್ಲಿ ಮಾಡಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ನಮ್ಮ ಶಾಸಕರಿಗೆ ನಾವು ಕೋರಿದ್ದೇವೆ. ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರಣ್ಣವರು ಹೆಸರು ಮಾಡಿರ್ತಕ್ಕಂಥದ್ದು. ಅವರು ಮಾಡಿರ್ತಕ್ಕಂಥ ಹೆಸರೇ ಶಿಕ್ಷಣದಲ್ಲಿ ಕ್ರಾಂತಿ ಮೂಡಿಸಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಕ್ರಾಂತಿ ಮೂಡಿಸಿರ್ತಕ್ಕಂಥದ್ದು. ಏಕೆ ಈ ಕ್ರಾಂತಿ ಅಂತ ಬಳಸ್ತೀವಿ, ಯಾಕೇನಪ್ಪ ಅಂತಂದರೆ ಆರೋಗ್ಯದಾತರು ಮತ್ತು ಶಿಕ್ಷಣದಾತರು ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಆರೋಗ್ಯದಲ್ಲಿ ಅವ್ರಿಗೆ ಏನೇ ಏರುಪೇರು ಆದರೂ ಕೂಡ ಅವರಿಗೆ ಕಷ್ಟಕ್ಕೆ ಸ್ಪಂದಿಸಬೇಕು. ಅವ್ರಿಗೆ ತಂದೆ ತಾಯಿ ಇಲ್ಲದಿದ್ದ ಕಾರಣದಿಂದ ಅವ್ರಿಗಾಗಿರ್ತಕ್ಕಂಥ ನೋವು ಯಾರಿಗೂ ಆಗಬಾರ್ದು ಅಂತ 10 ಆಂಬುಲೆನ್ಸ್ಗಳನ್ನ ಬಿಟ್ಟು ಇನ್ನು 24 ಗಂಟೆ ಏನಿದೆ, 24 ಗಂಟೆಯಲ್ಲೂ ಕೂಡ 10 ಆಂಬುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ. 2 ಶಿಫ್ಟ್ ಇದೆ, ನೈಟ್ ಶಿಫ್ಟ್ ಇದೆ, ಡೇ ಶಿಫ್ಟ್ ಇದೆ. 24 ಅವರು ಕೂಡ ಆಂಬುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ. ಅವರು ಯಾರೇ ಆಗಲಿ ಆರೋಗ್ಯದಲ್ಲಿ ಏರುಪೇರಾದಾಗ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ದುಂಡು ವೆಚ್ಚ 1 ರೂಪಾಯಿ ಅವ್ರ ಕೈಯಲ್ಲಿ ಕೊಡಿಸ್ತೀರ, ಎಲ್ಲ ಇವರೇ ಸ್ವಂತ ಹಣದಲ್ಲಿ ಅವ್ರನ್ನ ಏನೇ ಇದ್ದರೂ ಕೂಡ ಅವ್ರ ಆರೋಗ್ಯದಲ್ಲಿ ಅದನ್ನು ಏರುಪೇರಿದ್ರೆ ಅದನ್ನು ಸರಿ ಮಾಡಿಸಿ ಅವ್ರನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆ ಮತ್ತು ಚಿಕ್ಕಬಳ್ಳಾಪುರ ಕರ್ಕೊಂಬಂದು ಬಿಡ್ತಾರೆ. ಆಮೇಲೆ ಶಿಕ್ಷಣದಲ್ಲಿ ಏನು ಕ್ರಾಂತಿ ಮೂಡಿಸ್ತಾರಪ್ಪ ಅಂತಂದರೆ, ಮಕ್ಕಳ ಭವಿಷ್ಯನ ಅವರು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನೋದ್ರಿಂದ ಸುಮಾರು ಕಾರ್ಯಕ್ರಮಗಳನ್ನು ಅವರು ನಮ್ಮ ಶಾಸಕರು ಮಾಡಿದ್ದಾರೆ. ನಾನು ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಮುಂದಿನ ದಿನಗಳಲ್ಲಿ ಅವರು ಶಿಕ್ಷಣದ ಸಚಿವರಾಗಿ ರಾಜ್ಯಾದ್ಯಂತ ಹೆಸರು ಮಾಡಿ ಮತ್ತು ಶಿಕ್ಷಣದ ಕ್ರಾಂತಿಯನ್ನು ದೇಶಾದ್ಯಂತ ಮೂಡಿಸಲಿ ಅಂತ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು, ಹಣ ಬಲ ಕೊಟ್ಟು, ಜನ ಬಲ ಕೊಟ್ಟು, ರಾಜಕೀಯ ಬಲ ಕೊಟ್ಟು, ಆರೋಗ್ಯ ಬಲ ಕೊಟ್ಟು, ಎಲ್ಲ ಬಲ ಅವ್ರಿಗೆ ಶಕ್ತಿಯನ್ನು ತುಂಬಲಿ ಅಂತ ಕೋರ್ತಾ ಮುಂದಿನ ದಿನಗಳಲ್ಲಿ ಸಚಿವರಾಗಲಿ ಅಂತ ನಾವು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಕೂಡ ಬಯಸ್ತೇವೆ. Happy birthday to you. Happy birthday to you. Happy birthday.